ಮೂಲತಃ ಮಂಡ್ಯದವರಾದ ಬೋಕನಕೆರೆ ಯಡಿಯೂರಪ್ಪನವರ ರಾಜಕೀಯ ತವರೂರು ಶಿವಮೊಗ್ಗ. ಗುಮಾಸ್ತಿಕೆಯಿಂದ ಮುಖ್ಯಮಂತ್ರಿವರೆಗಿನ ಹುದ್ದೆ ನಿಭಾಯಿಸಿದ ಇವರ ಬದುಕು ಒಂದಷ್ಟು ವಿಸ್ಮಯಗಳ ಕಂತೆ. ತುರ್ತು ಪರಿಸ್ಥಿತಿ ವೇಳೆ ಹೋರಾಟಗಾರರಾಗಿ ಜೈಲು ಸೇರಿದ್ದ ಬಿಎಸ್ವೈಗೀಗ ಖೈದಿ ಪಟ್ಟ. ಅಂತ ಮಾಜಿ ಮುಖ್ಯಮಂತ್ರಿ ಬದುಕಿನ ಪಥವನ್ನೊಮ್ಮೆ ಅವಲೋಕಿಸಿ ಬರೋಣ ಬನ್ನಿ. ಯಡಿಯೂರಪ್ಪನವರ ಮೂಲ ಹೆಸರು ಬೋಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ. ಹೌದು, ಮಂಡ್ಯ ಜಿಲ್ಲೆಯ ಬೋಕನಕೆರೆ ಹುಟ್ಟು. ಆದರೆ ರಾಜಕೀಯ ನೆಲೆ ಕಂಡುಕೊಂಡಿದ್ದು ಶಿವಮೊಗ್ಗದಲ್ಲಿ. ಒಂದರ್ಥದಲ್ಲಿ ಯಡಿಯೂರಪ್ಪ ಶಿಕಾರಿಪುರದ ಮನೆ ಅಳಿಯ. ರೈಸ್ ಮಿಲ್ ವ್ಯವಹಾರ ನೋಡಿಕೊಳ್ಳುವ ಗುಮಾಸ್ತರಾಗಿ ಶಿಕಾರಿಪುರಕ್ಕೆ ಕಾಲಿಟ್ಟ ಯಡಿಯೂರಪ್ಪ ರಾಜ್ಯದ ಬಜೆಟ್ ಅನ್ನ 6 ಬಾರಿ ಮಂಡಿಸಿದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಮೊದಲು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರಿಗೆ ಆರ್ಎಸ್ಎಸ್ ನಂಟು ಸಿಕ್ತು. ಜನಸಂಘದ ಸಂಪರ್ಕವಾಯಿತು. ಆಗ ಜೊತೆಯಾಗಿದ್ದು ಈಶ್ವರಪ್ಪ. ಇಬ್ಬರು ಸೈಕಲ್ ಹತ್ತಿ ಇಡೀ ಜಿಲ್ಲೆ ಸುತ್ತಿದ್ದು ಇವತ್ತಿಗೂ ಯಡಿಯೂರಪ್ಪ ಪಾಲಿಗೆ ಮಾಸದ ನೆನಪು. ತಮ್ಮ 29ನೇ ವಯಸ್ಸಿಗೆ ಶಿವಮೊಗ್ಗ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಪಟ್ಟ ಗಿಟ್ಟಿಸಿದವರು ಬಿಎಸ್ವೈ. ತುರ್ತು ಪರಿಸ್ಥಿತಿ ವೇಳೆ 49 ದಿನ ಜೈಲುವಾಸ ಅನುಭವಿಸಿ ಬಿಜೆಪಿಯಲ್ಲಿ ನಾಯಕರಾಗಿ ಗುರುತಿಸಿಕೊಂಡರು. ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದರು. ಶಿಕಾರಿಪುರದ ಮೂಲಕ ವಿಧಾನಸಭೆ ಮೆಟ್ಟಿಲು ಹೊತ್ತಿದರು. ಪ್ರತಿಪಕ್ಷದ ನಾಯಕರಾಗಿ ಒಂದಷ್ಟು ಕಾಲ ದುಡಿದರು. ಕೊನೆಗೆ ರಾಜ್ಯ ರಾಜಕೀಯದಲ್ಲೊಂದು ಭಯಂಕರ ಪ್ರಹಸನ ನಡೆಯಿತು. ಕಾಂಗ್ರೆಸ್ಗೆ ಕೈಕೊಟ್ಟ ಜೆಡಿಎಸ್ ಬಿಜೆಪಿ ಜೊತೆ ಸೇರಿ 2020 ಸರ್ಕಾರ ರಚಿಸಿತು. ಬಿಜೆಪಿಗಿಂತ ಕಡಿಮೆ ಶಾಸಕರ ಬಲ ಹೊಂದಿದ್ದ ಜೆಡಿಎಸ್ ಮೊದಲ 20 ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಪಟ್ಟ ನಿಭಾಯಿಸಿತು. ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆದರು. ಮುಂದಿನ 20 ತಿಂಗಳ ಅವಧಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತ ಒಪ್ಪಂದ ಆಗಿತ್ತು. ಆದರೆ ಸಿಎಂ ಆಗಿ ಮೊದಲ ವಾರದಲ್ಲೇ ಸರ್ಕಾರ ಬಿತ್ತು. ಇದರ ಲಾಭ ಪಡೆದ ಯಡಿಯೂರಪ್ಪ ಗ್ಯಾಂಗ್ ನಂತರದ ವಿಧಾನಸಭೆ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿತು. ನಿರೀಕ್ಷೆಯಂತೆ ಯಡಿಯೂರಪ್ಪ ಸಿಎಂ ಕುರ್ಚಿ ಅಲಂಕರಿಸಿದರು. ಹಠದಲ್ಲಿ ಯಡಿಯೂರಪ್ಪನವರಿಗೆ ಪ್ರತಿಸ್ಪರ್ಧಿ ಇಲ್ಲ. ಹೋರಾಟಕ್ಕೆ ಕುಳಿತರೆ ಗೆಲ್ಲೋ ತನಕ ಮೇಲೇಳ್ತಿರಲಿಲ್ಲ. ಶಿಕಾರಿಪುರದಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಅವರು ನಡೆಸಿದ ಹೋರಾಟ ಯಾವತ್ತೂ ಮರೆಯುವಂಥದ್ದಲ್ಲ. ಹಾಗೆಯೇ ಸಿಎಂ ಆದ ನಂತರ ನಡೆದ ಅನೇಕ ಪೊಲಿಟಿಕಲ್ ಡ್ರಾಮಾಗಳಲ್ಲಿ ಗೆದ್ದರು. ಆದರೆ ಲೋಕಾಯುಕ್ತ ನೀಡಿದ ಗಣಿ ವರದಿಯಿಂದ ಬಚಾವಾಗಲು ಸಾಧ್ಯವಾಗಲಿಲ್ಲ. ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದರು. ಹಾಗಂತ ಅಲ್ಲೂ ಸೋಲಿಲ್ಲ. ತಮ್ಮ ಅಭ್ಯರ್ಥಿಯನ್ನೇ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಿಸಿ ಕಿಂಗ್ ಮೇಕರ್ ಆದರು. ಕೊನೆಗೆ ಕಾನೂನು ಹೋರಾಟದಲ್ಲಿ ಇವರ ಆಟ ನಡೆಯಲಿಲ್ಲ. ಲೋಕಾಯುಕ್ತ ಕೋರ್ಟ್ನಿಂದ ನಿನ್ನೆ ಜೈಲು ದರ್ಶನವಾಗಿದೆ. ಒಂದು ವಾರಗಳ ಕಾಲವಂತೂ ಪರಪ್ಪನ ಅಗ್ರಹಾರದ ನೀರು ಚಾಪೆ ಗ್ಯಾರಂಟಿ ಅನ್ನೋ ಹಾಗಿತ್ತು. ಆದರೆ ಮಧ್ಯರಾತ್ರಿಯೇ ಅನಾರೋಗ್ಯದ ಕುಂಟು ನೆಪ ಹೇಳಿ ಆಸ್ಪತ್ರೆ ಸೇರಿದ್ದಾರೆ. ಅಂತೂ ಯಡಿಯೂರಪ್ಪನವರನ್ನ ದುರಂತ ನಾಯಕ ಅಂದ್ರೆ ತಪ್ಪಾಗಲ್ವೇನು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.